ಸರ್ ಏಪ್ರಿಲ್ 5ನೇ ತಾರೀಕು RCB ಮತ್ತೆ CSK ಮ್ಯಾಚ್ ಇದೆ ಸರ್, ಯಾರು ಗೆಲ್ಬೇಕು ಸರ್? ನಾವ್ ಏನಿದ್ರು ಡಯಾಟ್ RCB ಫ್ಯಾನ್ಸ್. ನಾವು ಹೊಡಿಯೋದಂತೂ RCBನೇ. ಫಸ್ಟ್ ಆ CSK ಅವ್ರು ನೋಡಿಯೋದಕ್ ಮುಂಚೆ ಫಸ್ಟ್ ಈ ನಾಯಿ ನನ್ನ ಮಗನ ಒಬ್ಬನ್ ತೋರಿಸ್ತೀನಿ, ಇವ್ನ್ ನೋಡಿಬೇಕು. ನೋಡ್ರಿ ಇವ್ನ ಇದಾನಲ್ಲ, ಈ ನನ್ ಮಗ, ಇವನು ಈ ನಾಯಿ ನನ್ನ ಮಗನ್ನ, ಗಜ್ಜಿ ನಾಯಿ ನನ್ನ ಮಗನ ಒಳ್ಳೆ ಹುಚ್ಚನಾಯಿ ಆಡ್ದಂಗ ಆಡ್ತಾ ಇರ್ತಾನೆ. ಫಸ್ಟ್ ಈ ನನ್ನ ಮಗನ್ ನೋಡಿಬೇಕು. ಲೈ ಬೋಳಿ ಮಗನೇ, ಬಾ, ಟ್ರೀಟ್ಮೆಂಟ್ ಬೇಕಾದ್ರೆ ನಾನೇ ಕೊಡಿಸ್ತೀನಿ ನಿನ್ಕ. ನಿಮ್ಮನ್ಸಲ್ ಗೊತ್ತಿರೋ ಡಾಕ್ಟರ್ಗಳಿದ್ದಾರೆ, ಕರ್ಕೊಂಡೋಗಿ ಬಿಡ್ತೀನಿ ನನ್ ಮಗನೇ. ಇಲ್ಲಾಂದ್ರೆ ನಾಯಿ ಬೋನಲ್ಲಿ ಹಾಕಿ ಕೂಡ ಹಾಕ್ಬಿಡ್ತೀನಿ ನನ್ ಮಗನೇ. ಬಂದ್ರೆ ನೀನ್ ಅಲ್ಲೆಲ್ಲಾದ್ರು ಬಂದು ಏನು ಫ್ಯಾನ್ಸ್ ತಂಟೆಗೆ ಏನಾದ್ರು ಬಂದ್ರೆ ಒಂದ್ ಹೇಳ್ತೀನಿ ಕೇಳು, ನಾವೆಲ್ಲ ಇನ್ನೂ ಇದೀರಿ ಇಲ್ಲಿ. ನಿಮ್ದೊಬ್ಬಂದೇ ಅಲ್ಲ, ನಾವು ಇದೀರಿ. ಮಾತಾಡ್ಬೇಕಂದ್ರೆ ನಿಮ್ಮ ಅಪ್ಪನಾಗ ಮಾತಾಡ್ತೀರಿ. ನಾವು ಮಾತುಗಳಲ್ಲಿ ನಾವು ನಿಮ್ಮನ್ನೆಲ್ಲ ಮೀರಿಸ್ತೀರಿ ಅಂತ ಇದ್ರಲ್ಲಿ ಬಂದ್ಬಿಟ್ಟು ನಮ್ಮ ಬಂದು ಫ್ಯಾನ್ಸ್ ಬಗ್ಗೆ ಮಾತಾಡ್ತೀಯ. ನನ್ನ ಮಗನೇ, ಒಂದೇ ಒಂದು ನಮ್ ಕೂದಲಿಗಾಗಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನನ್ನ ಮಗನ್ ನಿನ್ಗೆ. ಎಷ್ಟೋ ಮಾತಾಡ್ತೀಯಲ್ಲ, ಅಲ್ಲೆಲ್ಲೋ ಕುತ್ಕೊಂಡ್ ಮಾತಾಡ್ತೀಯ. ಅಲ್ಲಿ ನಿಮ್ಮ ಚೆನ್ನೈಯಲ್ಲಿ ಅಂತ ಚೆನ್ನೈಯಲ್ಲೇ ಹೊಡೆದಾಕವ್ರೆ ನಿನ್ನ ನನ್ನ ಮಗನೇ RCB ಫ್ಯಾನ್ಸು. ಇಲ್ಲಿಗೆ ಬಂದ್ರೆ ಬಿಡ್ತೀರೇನಾ? ಚಿನ್ನಸ್ವಾಮಿ ಸ್ಟೇಡಿಯಂ ಹೆಸರು ಚೇಂಜ್ ಮಾಡ್ಬೇಕು ಅಂತ್ಯ. ಅದಕ್ಕೆ ನಿಮ್ ತಾತ ವಯಸ್ಸಾಗೈತಲ್ಲೇ ಇಟ್ಟು ನಮ್ ಪೂರ್ವಜರು ಇಟ್ಟಿರೋದು. ಅದನ್ನ ನೀನ್ ಚೇಂಜ್ ಮಾಡಂದಿದ ತಕ್ಷಣ ಬೋಳಿ ಮಗನ್ ನೀನ್ ಹೇಳಿದ ತಕ್ಷಣ ನಾವು ಮಾಡ್ಬಿಡ್ಬೇಕಾ? ಲೈ ಯಾವನ್ನ ಏನನ್ನ ಆಗೋದನ್ನ ಮಾತಾಡಲೈ. ಅದು ಏನದು RCB ಫ್ಯಾನ್ಸ್ನ ಹುಚ್ಚನಾಯಿ ಹೊಡ್ದಂಗ್ ಹೊಡಿಬೇಕು. ನಿನ್ ಜೊತೆಲಿ ಇನ್ನ ಯಾರಾದ್ರೂ ಹೋದ್ರೆ ನಿಮ್ ಕಂದನ್ನೇ ಕರ್ಕೊಂಬ ಒಂದ್ಸತಿ, ನೋಡೋಣ ಅದೇನಾಗ್ತದ. ಆಮೇಲೆ ಮುಂದಕ್ಕ ಮುಟ್ಟು ನೋಡ್ರಿ ಯಾರನ್ನ ಒಬ್ಬರನ್ನ. ಇಲ್ಲೇ ಅಂತಲ್ಲ, ಕರ್ನಾಟಕನೇ ಅಂತಲ್ಲ ನನ್ನ ಮಗನೇ, ನಿಮ್ ತಮಿಳ್ನಾಡಲ್ಲೇ ಮುಟ್ ನೋಡು ನೀನು. ನಿಮ್ ಅಪ್ಪನ್ ಹುಟ್ಟಿದ್ರೆ ಅಲ್ಲಿ ಯಾವನ್ನ ಒಬ್ಬನ್ ಮುಟ್ಬಿಟ್ಟು ಆಮೇಲೆ ಮಾತಾಡ್ ನೀನು. ಪಬ್ಲಿಕ್ ಅಲ್ಲಿ ಇವಾಗ ಇಷ್ಟೆಲ್ಲ ಮಾತಾಡ್ತಿಯಲ್ಲ ನನ್ನ ಮಗನ. ಇವಾಗ ನಿಮ್ ಚೆನ್ನೈಯಲ್ಲಿ ಯಾವ್ದಾದ್ರು ಮ್ಯಾಚ್ ನಡೆದ್ರೆ ನನ್ನ ಮಗನ್ ನೀನ್ ತಿರ್ಗಾ ಹೊಡಿತಾರೆ. ಹೋದ ವರ್ಷ ಹೊಡೆದಿರೋದಲ್ಲ, ಈ ವರ್ಷ ಹೊಡಿತಾರೆ. ಹೋದ ವರ್ಷ ಅಂತೂ ಒಂದೇ ಏನೋ ಹೂ ಅನ್ಕೊಂಡು ಎಲ್ಲಾಡ್ಕೊಂಡು ಹೋಗ್ಬಿಟ್ಟೆ. ಈ ವರ್ಷ ನನ್ನ ಮಗನ್ ಮನೆನಿಗೆ ಆಚೆ ಬರ್ತೀಯ ಇಲ್ಲ ಗೊತ್ತಿಲ್ಲ. ಏನಕ್ಕೋಬೇಕು ನಿನ್ಗೆ ಇದೆಲ್ಲ? ಲೈ ನಾಯಿ ಬಾಳುಗಳು ನಿಮ್ಮವ್ರದೆಲ್ಲ ಇದೇ ಆಗೋಯ್ತಲ್ಲ. ಥೂ ನನ್ ಮಕ್ಳ, ಸ್ವಲ್ಪ ನನ್ನ ನಾಚಿಕೆ ಅಮ್ಮನ ಮರ್ಯಾದೆ ಇಟ್ಕೊಂಡ್ರಲ್ಲ. ಆಮೇಲೆ ಇನ್ನೊಂದು, ವರ್ಷ ಬಂದಿದ ತಕ್ಷಣ ಬೇರೆ IPL ಟೀಮ್ ಬೇರೆ ಯಾವ್ದು ತಂದ್ರೆ RCB ಮಾತ್ರ ಟಾರ್ಗೆಟ್. ಅವ್ನೇನಾದ್ರು ಫಾಲೋವರ್ಸ್ಗೋಸ್ಕರ ಏನಾದ್ರು ಮಾತ್ರ ಹೈಲೈಟ್ ಆಗುತ್ತೆ. ನನ್ನ ಮಗನ RCB ಹೆಸರು ಹೇಳಿದ್ರೇನೆ ಹೈಲೈಟ್ ಆಗಿರೋದು. ಅವ್ನು RCB ಹೆಸರು ಹೇಳ್ತೀರಿ, ಅವ್ನ್ ಪುಟ್ಗೋಸಿ ಅವ್ನು ನೋಡೋರು ಯಾರು? ಅವನ್ನ ನೋಡಿದ್ರೆ ಒಳ್ಳೆ ಹಂದಿ ಮರಿ ಇದ್ದಂಗ ಅವನೇ ನನ್ನ ಮಗನ. ಅವನು ಯಾವ್ದೋ ಒಂದ್ ಮೋರಿದಲ್ಲಿ ಬಿದ್ದು ಎದ್ದು ಬಂದಂಗ ಅವನೇ. ಅವನ್ನೋಗಿ ಯಾರಾದ್ರೂ ಹೈಲೈಟ್ ಮಾಡ್ತಾರ? ಅದು ನನ್ನ ಮಗನು ಯಾವ್ದೋ ಸುಮ್ನೆ TRP ತಗೊಬೇಕು, ನನಗೆ ಲೈಕ್ಸು ಫಾಲೋವರ್ಸು ಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ನು ಮಾಡ್ತಾನೆ. ನಾವು ಮಾಡ್ಬೇಕಂದ್ರೆ ಅವ್ರ ಅಪ್ಪನಂಗ್ ಮಾಡ್ತೀರಿ. ನಾವು ಎಲ್ಲ ಒಂದು ಡಿಬೇಟ್ ಕುಣಿಸ್ಬಿಟ್ರೆ ಅವ್ನ ಅಲ್ಲಿಂಕನೇ ಅದೇನೋ ಅಂತಾರಲ್ಲ, ಬರೀ ಮಾತುಗಳಲ್ಲೇ ಅವ್ರು ನಾವು ಅಂತ ಇದ್ರಲ್ಲಿ ಅವ್ನು ಬಂದು ನಮ್ಮ ಫ್ಯಾನ್ಸ್ ಬಗ್ಗೆ ಮಾತಾಡೋದು, ನಮ್ಮ ಬಗ್ಗೆ ಮಾತಾಡೋದು, RCB ಬಗ್ಗೆ ಮಾತಾಡೋದು. ಮಗನೇ, ಇದೇ ವಾರ್ನಿಂಗ್ ನಿಂಗೆ, ಓಪನ್ ಚಾಲೆಂಜು. ಆದ್ರೆ ಗಂಡಸ್ತಾನ ಏನು ಅನ್ನೋದನ್ನ ಸ್ಟೇಡಿಯಂ ಅಲ್ಲಿ ಬಂದು ತೋರಿಸ್ಬೇಕು. ಇಂಥ ಮಾತುಗಳಲ್ಲಿ ತೋರಿಸೋದಲ್ಲ, ಎಲ್ಲೋ ಗಲ್ಲಿಗಳಲ್ಲಿ ಕುತ್ಕೊಂಡು ಸ್ಲಮ್ಮಲ್ಲಿ ಕುತ್ಕೊಂಡು ಮಾತಾಡೋದಲ್ಲ. ನನ್ನ ಮಗನೇ, ಬಾ ನೀನು ಆ ಕಾಡಿ ಕೇಳಿದ್ ಮಾತಾಡ್ ನೀನು. ನಿಮ್ಮ ಅಪ್ಪನ್ ಕೊಟ್ಟಿದ್ರೆ ಆಮೇಲೆ ಮಿಕ್ಕಿದ್ ನೋಡೋಣ. ನೀನಾ ಇಲ್ಲ ನಾವಾ ಅಂತ. ಇನ್ನು ಎಷ್ಟು ಅಂತ ಬೈಯೋದು? ನೀನ್ ಬೈಯೋದಕ್ ಮಾತುಗಳು ಬರ್ತಾ ಇಲ್ಲ. ಲೇ ಅಂದಿ ನನ್ನ ಮಗನೇ, ಅಂದಿ ಮರಿ ಇದ್ದಂಗೆ ಇದೆಯಾ ಸೇಮು. ನಿನ್ ಏನೋ ಬೈದ್ ಏನೋ ನಿನ್ನ ಬೈದ್ರೆ ನನ್ಗೇನೋ ಬರ್ತದೆ. ಲೈ ಇಲ್ದಿರ ನನ್ನ ಮಗನು ಸಾಕಲ್ದಿರ ನಮ್ಮ RCB ಅವರು ಉಣ್ಣಕ್ಕೆ ಬರ್ತೀವಿ. RCB ಅವ್ರದ್ದು ಇನ್ನೇನೋ ಮಾಡೋದು ನಿಮ್ ಕಲೆ. ಎಷ್ಟಂದ್ರೂ ನಿಮಗ್ ನಾಚಿಕೆ ಮಾನ ಮರ್ಯಾದೆ ಅಂತೂ ಏನು ಇಲ್ಲ. ಬಾ ಒಂದ್ಸತಿ ಬಂದು, ನಾನೇ ನಿನಗೆ ಒಂದೇ ₹1 ಖರ್ಚು ಮಾಡ್ಬೇಡ ನೀನು. ಬಾ ನೀನು, ನಾನೇ ಕರ್ಸ್ಕೊಂತೀನಿ. ನಿನ್ನ ಕರ್ಸ್ಕೊಂಡು ನೀನ್ ಬಸ್ ಚಾರ್ಜ್ ಇಂದ ಹಿಡಿದು ಏನೇನೈತೆ ಎಲ್ಲ ತೋರಿಸ್ತೀನಿ. ನಿಮ್ಮಂತಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ನನಗೆ ಚೆನ್ನಾಗಿ ಗೊತ್ತಿರೋರು ಸ್ವಲ್ಪ ಜನ ಇದ್ದಾರೆ ಡಾಕ್ಟರ್ಗಳು. ಅವ್ರಿಗೆ ಹೇಳ್ತೀನಿ, ಬೇಗ ನಿನ್ನ ಗುಣಪಡಿಸಿ ಮತ್ತೆ ನಿಮ್ ರಾಜ್ಯಕ್ಕೆ ಕಳಿಸ್ಲಿ ಅಂತ ದೇವರಲ್ಲಿ ಕೇಳ್ಕೊಂತೀನಿ. IPL ಮುಗಿಸ್ಟ್ರಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ? ಬೇಡಣ್ಣ, ಒಂದ್ 2 ದಿನ ಸಾಕು. 2 ದಿನ ಬೇಡ, 1 ಅವರ್ ಸಾಕು ಅವ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ. ನಾ ಏನು ಡಾಕ್ಟರ್ಗಳ ಜೊತೆ ಎಲ್ಲ ನನಗೆ ಪರಿಚಯ ಇರೋರೆ. ಸರ್ ನಾನು ಒಂದು 5 ನಿಮಿಷ ಆಪರೇಷನ್ ರೂಮಿಗೆ ಬರ್ತೀನಿ ಅಂದ್ರೆ ಸಾಕು ಕರ್ಕೊಂತಾರೆ. ಅಲ್ಲಿ ಹೆಂಗ್ ಬೇಕೋ ಹಂಗೆ ಕೊಟ್ಬಿಡ್ತೀನಿ ನಾನು ಟ್ರೀಟ್ಮೆಂಟ್. ಸರ್ ಹೋಗ್ತಾನೆ. ಆಮೇಲೆ ಸಾಯ ಗಂಟ ನನ್ನ ಮಗನ ಇನ್ನೊಂದ್ಸತಿ RCB ಅಂತ ಹೆಸರು ಎತ್ತಲ್ಲ ಅವನು.